ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಹುಡುಗಿರು ನನಗೆ ಅಪ್ಲಿಕೇಶನ್ ಹಾಕೋದು ಬೇಡ, ಕಿರಿಕೀರ್ತಿ ಮಾತಿಗೆ ಕಾರ್ತಿಕ್ ಡೈರೆಕ್ಟ್ ಉತ್ತರ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಕಾರ್ತಿಕ್ ಮಹೇಶ್ ವಿರುದ್ಧ ಕೆಲ ಆರೋಪಗಳು ಕೇಳಿ ಬಂದಿತ್ತು. ಅದನ್ನು ಕಿರಿಕೀರ್ತಿ ಮತ್ತು ಜಾನ್ವಿ ಅವರು ಬಿಗ್ ಬಾಸ್ ಮನೆಯೊಳಗಡೆ ಪ್ರಶ್ನೆ ಮಾಡಿದ್ದರು. ಇದಕ್ಕೆಲ್ಲ ಕಾರ್ತಿಕ್ ಅವರು ಏನು ಉತ್ತರ ಕೊಟ್ಟರು? ಬಿಗ್ ಬಾಸ್ ಕನ್ನಡ 10 ಮನೆಯೊಳಗೆ ಕಿರಿಕೀರ್ತಿ ಮತ್ತು ಜಾನ್ವಿ ಎಂಟ್ರಿ. ಕಾರ್ತಿಕ್ ಅವರಿಗೆ ಕಿರಿಕೀರ್ತಿ ಮತ್ತು ಜಾನ್ವಿ ಕೇಳಿದ ಪ್ರಶ್ನೆಗಳು ಏನು? ಪ್ರಶ್ನೆಗಳಿಗೆ ಕಾರ್ತಿಕ್ ಮಹೇಶ್ ಅವರು ಉತ್ತರ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರಿಗೆ ಕಿರಿಕೀರ್ತಿ ಮತ್ತು ಜಾನ್ವಿ ಅವರು ಕಾರ್ತಿಕ್ಗೆ ಕೇಳಿದ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಾಷ್ಟ್ರ ಪ್ರಶಸ್ತಿ ಸಿನಿಮಾ ಹೀರೋ, ನೀವು ಡಿಫೆಂಡ್ ಆಗದೆ ಆಟ ಆಡೋಕೆ ಆಗ್ತಿಲ್ವಾ? ನಾನು ಮೊದಲಿನಿಂದಲೂ ನನ್ನ ಆಟವನ್ನು ಆಡಿದ್ದೇನೆ, ಯಾರ ಮೇಲೂ ಡಿಫೆಂಡ್ ಆಗಿಲ್ಲ. ಯಾರ ಜೊತೆ ಆದರೂ ನಾವು ಮಾತನಾಡಬೇಕು, ಬಾಂಡಿಂಗ್ ಕ್ರಿಯೇಟ್ ಆಗಿರಬೇಕಾಗುತ್ತೆ. ಸಂಗೀತ ಜೊತೆ ಸ್ನೇಹ ಆಯಿತು, ಜಗಳ ಆಯಿತು, ಆಮೇಲೆ ನಾನು ಬೇರೆಯವರ ಜೊತೆ ಕಂಫರ್ಟ್ ಇದ್ದರೆ ಅವರ ಹತ್ರ ಮಾತನಾಡ್ತೀನಿ. ಬೇರೆಯವರು ಕೂಡ ನಮ್ಮ ಜೊತೆ ಫ್ರೆಂಡ್ ಆಗಿರ್ತಾರೆ, ಆಮೇಲೆ ನಮ್ಮಿಂದ ದೂರ ಆಗಿ ಬೇರೆಯವರ ಜೊತೆ ನಮ್ಮ ಅಂತ ಹೇಳುತ್ತಿರುತ್ತಾರೆ. ನಾನು ಮೂಲೆಯಲ್ಲಿ ಕೂತರೆ ಡಮ್ಮಿ ಪೀಸ್ ಆಗಿರ್ತೀನಿ. ಯಾರದ್ದು ಸ್ನೇಹದಿಂದ ನಾನು ಮುಂದೆ ಬಂದಿಲ್ಲ. ನನ್ನ ಅಭಿಪ್ರಾಯವನ್ನು ನಾನು ಹೇಳಿದ್ದೀನಿ. ಯಾರು ಇಷ್ಟ ಆಗಿಲ್ಲ ಅಂದರೆ ಅವರಿಂದ ದೂರ ಇದ್ದೀನಿ. ಮಡಿಕೆ ಹೊಡೆದು 0 ಅಲ್ಲ ಅಂತ ಸಾಬೀತು ಮಾಡಿದ್ರಾ? ಹೌದು, ಬೇರೆಯವರು 1000 ಪಾಯಿಂಟ್ಸ್ ಬೇಡಿಕೆ ಇಟ್ಟು ತಗೊಂಡರೆ ನಾನು 4000 ಪಾಯಿಂಟ್ಸ್ ತಗೊಂಡು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗ್ತೀನಿ. ಕಾರ್ತಿಕ್ ಅಂದರೆ ನಾನು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಕೊಂಡಿದ್ದೀನಿ, ಅದನ್ನು ನಾನು ರೀಚ್ ಮಾಡಿಲ್ಲ ಅಂದಾಗ ಜನರಿಗೆ, ಸ್ಪರ್ಧಿಗಳಿಗೆ ನಾನು ಡೌನ್ ಆಗಿದ್ದೀನಿ ಅಂತ ಅನಿಸುತ್ತೆ. ಬಹಳಷ್ಟು ಹುಡುಗಿರು ನಿಮಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದಾರೆ, ಬೇಡ, ಕರಿಯರ್ ಕಡೆಗೆ ಗಮನ ಕೊಡಬೇಕು ಎಂದು ಹೇಳಿದ್ದಾರೆ. ಮತ್ತು ಸ್ನೇಹ ಬೇರೆ, ಆಟ ಬೇರೆ. ಆಟ ಸ್ಲೋ ಆದಾಗ ನಾನು ಫ್ರೆಂಡ್ ಆದರೂ ಕೂಡ ಹೇಳಿಕೊಳ್ಳಬೇಕಾಗುತ್ತದೆ. ಸಂಗೀತ ಅವರನ್ನು ಲೂಡೋ ಆಟದಲ್ಲಿ ಸೇವ್ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಅಲ್ಲಿಂದಲೇ ನನ್ನ ಸಂಗೀತ ಮಧ್ಯೆ ಮನಸ್ತಾಪ ಶುರುವಾಯಿತು. ನನ್ನ ಆಟಕ್ಕೆ ನಾನು ಏನು ನ್ಯಾಯ ಒದಗಿಸಬೇಕು ಅದನ್ನು ಒದಗಿಸಬೇಕು. ತನಿಷಾ ಆಟ ಸ್ಲೋ ಆಗಿದ್ದಕ್ಕೆ ಅವರನ್ನು ನಾಮಿನೇಟ್ ಮಾಡಿದೆ. ಮತ್ತು ಸೋಲೋ ಆಗಿ ಆಟ ಆಡಿ, ಆದರೆ ಸೋಲೋ ಆಗಿ ಆಡಬೇಡಿ, ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಎಂದು ಕಿರಿಕೀರ್ತಿ ಅವರು ಕಾರ್ತಿಕ್ಗೆ ಹೇಳಿದ್ದಾರೆ. ಸುದೀಪ್ ಸರ್ ಎತ್ತುವ ಕೈಯಲ್ಲಿ ನಂದು ಒಂದು ಕೈ ಇದ್ರೆ ವಿನಯ್ ಕೈ ಇರಬೇಕು ಅಂತ ಮೊದಲೇ ಹೇಳಿಕೊಂಡಿದ್ದೆ. ನನಗೆ ವಿನಯ್ ಸಮಾನ, ಹಾಗಾಗಿ ಅವನ ಜೊತೆ ಹೋರಾಡಿಗೆದ್ದರೆ ಚೆನ್ನಾಗಿರುತ್ತದೆ. ಕಾರ್ತಿಕ್ ಅವರು ಫಿನಾಲೆಯಲ್ಲಿ ಇರಲು ಅರ್ಹರಲ್ಲ ಎಂದು ಸಂಗೀತ ಹೇಳಿದ್ದಾರೆ. ಅದಕ್ಕೆ ಕಾರ್ತಿಕ್ ಉತ್ತರ ನೀಡಿದ್ದು, ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳೋದು ತಪ್ಪ, ನನ್ನ ಡಿಮ್ಯಾಂಡ್ ನಾನು ಸೃಷ್ಟಿ ಮಾಡಿಕೊಳ್ಳೋದು ತಪ್ಪ. ಟಿಕೆಟ್ ಟು ಫಿನಾಲೆ ಟಾಪ್ 3 ಅಲ್ಲಿ ಪ್ರತಾಪ್ ಅವರು ಏನೂ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಟಾಪ್ 2 ನಲ್ಲಿ ಪ್ರತಾಪ್ ಇರಬೇಕು ಅಂತ ಹೇಳ್ತಾರೆ ಎಂದು ಕಾರ್ತಿಕ್ ಅವರು ಉತ್ತರ ನೀಡುತ್ತಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.